ಎಲ್ಲರಿಗೂ ನಮಸ್ಕಾರ. ಕನ್ನಡ ಲರ್ನಿಂಗ್ ಫಾರ್ ಬಿಗಿನರ್ಸ್. ನಿನ್ನೆ ವಿಡಿಯೋದಲ್ಲಿ ನಾವು ನಿಶಾ ಕಾಶಿ ವ್ಲಾಗ್ಸ್ ಅವ್ರು ಕೇಳಿದ್ರಲ್ಲ, ನಿಮಗೆ ದೀರ್ಘ ಸ್ವರ ಮತ್ತು ಮಹಾಪ್ರಾಣ ಅಕ್ಷರಗಳ ವ್ಯತ್ಯಾಸವೇನು ಅನ್ನೋದ್ರ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಮಾಡಿದ್ವಿ. ನಿಶಾ ಅವರೇ, ಈ ವಿಡಿಯೋ ನೀವು ಮತ್ತು ನಿಮ್ಮ ಹಾಗೆ ಕನ್ನಡವನ್ನು ಹೊಸದಾಗಿ ಕಲಿತಾ ಇರೋರಿಗೋಸ್ಕರ ಮಾಡ್ತಾಯಿದ್ದೀನಿ. ನೀವು ದೀರ್ಘ ಸ್ವರಗಳು ಮತ್ತು ಮಹಾಪ್ರಾಣಾಕ್ಷರಗಳೇ ನನಗೆ ಬರೆಯುವಾಗ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಆದರೆ ನೀವು ಮೊದಲು ಏನು ಮಾಡಬೇಕು, ಸ್ವರಗಳೇ ಬೇರೆ ವ್ಯಂಜನಗಳೇ ಬೇರೆ ಅಂತ ಹೇಳಿದ್ದೀನಿ. ಅದು ಮಹಾಪ್ರಾಣಾಕ್ಷರಗಳು ಬರೋದು ವ್ಯಂಜನಗಳಲ್ಲಿ. ಈಗ ನೀವು ಮೊದಲನೇದಾಗಿ ಏನು ಮಾಡಿ, ದೀರ್ಘ ಸ್ವರಗಳನ್ನು ಮೊದಲು ಕಲ್ತ್ಕೊಂಡ್ಬಿಟ್ರೆ ನಿಮಗೆ ನಂತರ ಮಹಾಪ್ರಾಣಾಕ್ಷರಗಳ ಬಗ್ಗೆ ನೋಡ್ಕೋಬೋದು, ಯೋಚನೆ ಮಾಡ್ಬೋದು. ಈಗ ಮೊದಲನೇದಾಗಿ ನೋಡಿ, ನಿಮಗೆ ದೀರ್ಘ ಸ್ವರಗಳು ಅಂತಂದರೆ ಯಾವುದು? ಆ, ಈ, ಉ, ಎ, ಐ, ಓ, ಔ. ಇವಿಷ್ಟನ್ನು ನೀವು ಮೊದಲನೇದಾಗಿ ಕಲ್ತ್ಕೊಂಡ್ಬಿಟ್ರೆ ಒಳ್ಳೆಯದು. ನಾನು ಇದ್ರ ಬಗ್ಗೆ ಈಗಾಗಲೇ ಈ ವಿಡಿಯೋನ ಮಾಡಿದ್ದೀನಿ. ಇದನ್ನು ಅಪ್ಲೋಡ್ ನಾನು 12/11/24 ಇಸ್ವಿಗೆ ನಾನು ಇದನ್ನು ಲಾಸ್ಟ್ ಇಯರೇ, ಹೋದ ವರ್ಷವೇ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ಪ್ರತಿಯೊಂದು ತಲೆಕಟ್ಟುಗಳ ಬಗ್ಗೆ ಇದೆ ನೋಡಿ. ತಲೆಕಟ್ಟು ಇದು ದೀರ್ಘಾಕ್ಷರಗಳ ಬಗ್ಗೆ, ಹಾಗೆ ಏತ್ವ ಓತ್ವ ಎಲ್ಲದರ ಬಗ್ಗೆನಿದೆ. ಈ ವಿಡಿಯೋನ ನೋಡಿ. ಅದರ ಚಿಹ್ನೆಗಳು ಇಲ್ಲಿದೆ. ಚಿಹ್ನೆಗಳು ಆ ಈ ಉಚ್ಚಾರ ಬಂದಾಗ ಪ್ರತಿಯೊಂದು ವ್ಯಂಜನಕ್ಕೂ ಪ್ರತಿಯೊಂದು ಅಕ್ಷರಕ್ಕೂ ಯಾವ ರೀತಿ ಚಿಹ್ನೆಗಳನ್ನು ಹಚ್ತೀವಿ ಅನ್ನೋದನ್ನು, ಬರಿತೀವಿ ಅನ್ನೋದನ್ನು ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಈಗ ಇದು ಕ ಅಕ್ಷರ. ಇದು ಕನ್ನಡದಲ್ಲಿ ವ್ಯಂಜನಗಳಲ್ಲಿ ಮೊದಲನೇ ಅಕ್ಷರ ಕ. ಈ ಅಕ್ಷರಕ್ಕೆ ನೀವು ಪ್ರತಿಯೊಂದು ಚಿಹ್ನೆಯನ್ನು ಬರೆಯೋದನ್ನು ಕಲ್ತ್ಕೊಂಡ್ರೆ ಮತ್ತೆ ಉಳಿದ ಅಕ್ಷರ ಎಲ್ಲದಕ್ಕೂ ಸಹ ಇದೇ ರೂಲ್ ಫಾಲೋ ಆಗುತ್ತೆ ನೋಡಿ. ಈಗ ತಲೆಕಟ್ಟು ಅಂತಂದಾಗ ಅ ಅಂತ ಓದಿದಾಗ ನೀವು ಈ ತಲೆಕಟ್ಟನ್ನೇ ಕೊಡಬೇಕು. ದೀರ್ಘ ಸ್ವರ ಆ ಅಂತ ಓದಿದಾಗ ನೀವು ಈ ತಲೆಕಟ್ಟನ್ನೇ ಕೊಡಬೇಕು, ತಲೆಕಟ್ಟಿನ ದೀರ್ಘ. ನಂತರ ಈ ಉಚ್ಚಾರ ಬಂದಾಗ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಅ ಉಚ್ಚಾರ ಬಂದಾಗ, ಕಗೆ ಅ ಉಚ್ಚಾರ ಬಂದಾಗ ಈ ತಲೆಕಟ್ಟು. ಆ ಬಂದಾಗ ಹೀಗೆ. ಕಿ ಇದು ಗುಡಿಸು ಮತ್ತು ದೀರ್ಘ. ಇದು ಗುಡಿಸು ದೀರ್ಘ. ಕು ಕೂ ಕ್ರು. ಮತ್ತು ಇಲ್ಲಿ ಏ ಹೀಗೆ. ಹೇಗೆ ಏತ್ವ ಮತ್ತು ದೀರ್ಘ. ಐಗೆ ಏತ್ವ ಮತ್ತು ಐವತ್ತು. ಓತ್ವಾಗೆ ಇದು ದೀರ್ಘ ಮತ್ತು ಓವತ್ತು. ಹಾಗೆ ಇದು ಏತ್ವ ಕೊಂಬಿನ ದೀರ್ಘ ಮತ್ತು ಮತ್ತೊಂದು ದೀರ್ಘ. ಆಗ ಉಚ್ಚಾರ ಕೋ ಆಗುತ್ತೆ. ಆದ್ರೂ ಇದನ್ನೆಲ್ಲ ಹೇಳುವಾಗ ನಿಮಗೆ ಭಾಳ ಕನ್ಫ್ಯೂಸ್ಡ್ ಆಗ್ತೀರ ನೀವು. ಅದು ಬರಿತಾ ನಿಮಗೆ ಎಲ್ಲ ಸರಿಯಾಗಿ ಬರುತ್ತೆ. ಅದೇನು ಆ ಥರ ಏನಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈ ಚಿಹ್ನೆಗಳನ್ನು ಮೊದಲು ನಾವು ಪ್ರಾಕ್ಟೀಸ್ ಮಾಡಬೇಕು. ಈಗ ಅದಕ್ಕೋಸ್ಕರ ನಾನು ಇದನ್ನು ಸಹ ಬಹಳ ಹಿಂದೆಯೇ ಅಪ್ಲೋಡ್ ಮಾಡಿದ್ದೀನಿ. 18 ನವಂಬರ್ 2023 ಅಪ್ಲೋಡ್ ಮಾಡಿದ್ದೀನಿ. ಬಹುಶಃ ನಂದು ಟೈಟಲ್ಸ್ ಸರಿ ಇಲ್ಲ ಅಂತ ಹೇಳಿ ಭಾಳ ಜನಕ್ಕೆ ಈ ವಿಡಿಯೋಸ್ ತಲುಪಿಲ್ಲ ಅಂತ ಅಂದ್ಕೊಳ್ತೀನಿ ನೋಡಿ. ಇದರಲ್ಲಿ ಎಲ್ಲ ಅಕಾರದ ಅಕ್ಷರಗಳನ್ನು, ವ್ಯಂಜನಗಳನ್ನು ಬರೆದಿದ್ದೀನಿ. ಮೊದಲಿಂದು ಆಕಾರ ಶುರುವಾಗುತ್ತೆ. ಈಗ ನಿಮಗೆ ಇದರಲ್ಲಿ ಒಟ್ಟು 7 ದೀರ್ಘ ಸ್ವರಗಳು ಅಂತ ಗೊತ್ತು ನಿಮಗೆ, ಹಿಂದಿನ ವಿಡಿಯೋದಲ್ಲಿ ಮಾಡಿದ್ವಿ. ಅದರಲ್ಲಿ ಮೊದಲನೇ ದೀರ್ಘ ಸ್ವರ ಆ. ಅದರ ಚಿಹ್ನೆ ಇದು ಕ ಪ್ಲಸ್ ಆ ಕ. ಸೊ ಇದನ್ನು ಈ ವಿಡಿಯೋದಲ್ಲಿ ಮಾಡಿದೆ. ಇದು ಕ ಕ ಗ ಘ ಚ ಛ ಜ ಝ ಟ ಠ ಡ ಢ ಇವು ಅಲ್ಪ ಪ್ರಾಣಾಕ್ಷರಗಳು ನಿಮಗೆ ಗೊತ್ತು. ಈಗ ನಿಮಗೆ ಪ್ರಾಬ್ಲಮ್ ಇರೋದು ಮಹಾಪ್ರಾಣಗಳ ಬಗ್ಗೆ. ನೀವು ಯಾವುದೇ ಅಕ್ಷರವನ್ನು ತೆಗೆದುಕೊಂಡ್ರೂ ಕೂಡ ನೀವು ಆಕಾರ ಬಂದಾಗ ಇದನ್ನೇ, ಈ ಚಿಹ್ನೆಯನ್ನೇ ಬಳಸಬೇಕು. ಅದನ್ನು ಒಂದು ನೆನಪಿಟ್ಕೊಂಡ್ರೆ ಆಯಿತು ನೋಡಿ. ಈಗ ಕಾಗಕ್ಕೂ ಸಹ ಇದೆ ಖ ಗ ಘ. ಬೇಸ್ವಾಮಿಗೆ ನೋಡಿ, ಪ್ರತಿಯೊಂದಕ್ಕೂ ಇದು ಕಗೆ ಇಷ್ಟು. ಇದು ಆ ಬರಿಬೇಕಂದ್ರೆ ತಲೆಕಟ್ಟು. ಆ ದೀರ್ಘ ಸ್ವರ ಬಂದಾಗ ಆ. ಮತ್ತು ಇದು ಬೇಸ್ವಾಮ್ ಗ. ಗ ನಂತರ ಖ. ಇದಕ್ಕೆ ಖ ಬರಿಬೇಕಂದ್ರೆ ತಲೆಕಟ್ಟಿನ ದೀರ್ಘ. ಹೀಗೆ ಪ್ರತಿಯೊಂದಕ್ಕೂ ನೋಡಿ, ನೀವು ಪ್ರತಿಯೊಂದರಲ್ಲೂ ಆಕಾರಕ್ಕೆ ಹೀಗೆ ಚಿಹ್ನೆಯನ್ನು ಬಳಸಿದ್ದೇವೆ. ಸೊ ನೀವು ಮೊದಲು ಇವನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪ
ಫ ಬ ಭ ಮ ಪ್ರತಿಯೊಂದಕ್ಕೂ ಆಕಾರ ಬಂದಾಗ ಇದೇ ರೀತಿಯ ಚಿಹ್ನೆಯನ್ನು ಬಳಸಬೇಕು. ಹಾಗೆ ಯ ರ ಲ ವ ಶ ಶ ಯ ರ ಲ ವ ಶ ಶ ಸ ಹ ಳ. ಇದೇ ಮೊದಲನೆಯದಾಗಿ ನೀವು ಇದನ್ನು ಆಕಾರದ ಈ ಒಂದು ಚಿಹ್ನೆಯನ್ನು ಕಲ್ತ್ಕೊಂಡ್ಬಿಡಿ. ಒಂದು ದಿನಕ್ಕೆ ನೀವು ಒಂದು ದೀರ್ಘ ಸ್ವರವನ್ನು ಕಲ್ತ್ಕೊಂಡ್ರೂ ಕೂಡ 7 ದಿನದಲ್ಲಿ ನಿಮಗೆ ಪೂರ್ಣ ಎಲ್ಲ ದೀರ್ಘ ಸ್ವರಗಳ ಬಗ್ಗೆ ಗೊತ್ತಾಗುತ್ತೆ. ನಂತರ ಈ ಉಚ್ಚಾರ ಬಂದಾಗ ಆ ಚಿಹ್ನೆ ಇದು ನಿಮಗೆ ಹ್ರಸ್ವ ಸ್ವರಗಳ ಬಗ್ಗೆ ಗೊತ್ತಿದೆ ಅಂತ ಇದ್ದರೆ ಅದೇ ದೀರ್ಘ ಸ್ವರ ಬಂದಾಗ ಇದು ಹ್ರಸ್ವ ಸ್ವರ ಆಯಿತು. ಮತ್ತು ದೀರ್ಘ ಸ್ವರ ಬಂದಾಗ ಈ ಇದರ ಚಿಹ್ನೆಗಳು ಇದು ಗುಡುಸು ಮತ್ತು ದೀರ್ಘ ಈ ಅಕ್ಷರಗಳನ್ನು ನೀವು ನಂತರ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಸಹ 21/11/23 ಇಸ್ವಿನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಉದಾಹರಣೆಗೆ ನಾವು ಕೆಲವು ದೀರ್ಘ ಸ್ವರದ ಉಚ್ಚಾರದ ಕೆಲವು ಪದಗಳನ್ನು ಬರೆಯೋಣ. ನಿಮಗೆ ಆವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ, ಈಗ ಕ ಅಕ್ಷರದಿಂದಲೇ ಮಾಡೋಣ. ಮೊದಲನೇದಾಗಿ ಇದು ಬೇಸ್ ಫಾರ್ಮ್. ಇದಕ್ಕೆ ತಲಕಟ್ಟಿನ ದೀರ್ಘ ಕಾಗೆ, ಕ. ಮತ್ತೊಂದು ಕಾಣುವುದು. ಈಗ ನೀವು ಓಕಾರ ಇದೆಲ್ಲ ಏನು ಬೇಡ, ಮೊದಲನೇದಾಗಿ ಆಕಾರವನ್ನಷ್ಟೇ ನೋಡ್ಕೊಳ್ಳಿ. ಆ ಕ ಮತ್ತೆ ಕ ಬರಬೇಕಂದ್ರೆ ಮತ್ತೆ ಕೊಂಬಿನ ದೀರ್ಘ ಕಾಯುವುದು. ಮತ್ತೊಂದು ತಲಕಟ್ಟಿನ ದೀರ್ಘ ಕ, ತಲಕಟ್ಟಿನ ದೀರ್ಘ ಕಾಣುವುದು. ಕಾಣುವುದು ಆಯಿತು. ಕಾಪಾಡು, ಕ ಪ ಡು, ಕಾಪಾಡು. ಇಲ್ಲಿ ಎರಡು ಕಡೆನೂ ಆ ಉಚ್ಚಾರ ಇದೆ ನೋಡಿ. ನೆಕ್ಸ್ಟು ಕಾಡು, ತಲಕಟ್ಟಿನ ದೀರ್ಘ. ನೆಕ್ಸ್ಟ್ ಕಾಲ, ಕಾಲ, ಕಾಸು, ಕಾಸು, ಕಾಲು, ತಲಕಟ್ಟಿನ ದೀರ್ಘ ಕ, ತಲಕಟ್ಟಿನ ದೀರ್ಘ ಕಾಳು, ಕಾಳು. ನೋಡಿ, ಹೀಗೆ ಪ್ರತಿಯೊಂದರಲ್ಲೂ ಆಕಾರ ಬಂದಾಗ, ಆ ಉಚ್ಚಾರ ಬಂದಾಗ, ದೀರ್ಘ ಸ್ವರ ಬಂದಾಗ ಪ್ರತಿಯೊಂದಕ್ಕೂ ಈ ರೀತಿ ಬರೀಬೇಕು. ಇವತ್ತಿನ ಈ ಅಕ್ಷರವನ್ನು ಕಲಿತ್ಕೊಳ್ಳಿ. ಹಾಗೆ ನೀವು ದೀರ್ಘ ಸ್ವರಗಳು ಮತ್ತು ಮಹಾಪ್ರಾಣಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು ಅಂತಂದರೆ ನೀವು ಕಾಗುಣಿತವನ್ನು ಬರಿಬೇಕಾಗುತ್ತೆ. ನಾನು ಇದು ಸಹ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ 4D ಅಂತ ಕೊಟ್ಟಿದ್ದೀನಿ. ಇದು 3rd October 2023 ಇದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಮಹಾಪ್ರಾಣಾಕ್ಷರಗಳ ದೀರ್ಘ ಸ್ವರದ ಅಕ್ಷರಗಳನ್ನು ಬರೆಯೋದನ್ನು ಕಲ್ತ್ಕೊಳ್ಳಿ. ಅಥವಾ ಕಾಗುಣಿತವನ್ನು ನೋಡಿ, ಘ, ಖ, ಘ ಪ್ರತಿಯೊಂದನ್ನು ಮಾಡಿದ್ದೀನಿ ನಾನು, ಕ ಇಂದ ಳವರೆಗೆ, ಹಾಗೆ ಕ್ಷತ್ರಜ್ಞವರೆಗೂ. ನನ್ನ ಅಕ್ಷರಗಳು ಅಷ್ಟು ಚೆನ್ನಾಗಿ ಬಂದಿಲ್ಲ, ಗುಂಡಾಗಿಲ್ಲ, ಆದ್ರೂ ತಿಳಿಯೋ ಥರ ಇದೆ ಅಂದ್ಕೊಳ್ತೀನಿ. ಹಾಗೂ ನಿಮಗೂ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ನಾನು ಕನ್ನಡದ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆದು ಇದರಲ್ಲಿ ಕೂಡ ಇದೆ ನೋಡಿ. ಇದರಲ್ಲೂ ಕೂಡ ಮಹಾಪ್ರಾಣಾಕ್ಷರಗಳು ಇದೆ. ಹಾಗೆ ABCD ಅಂತ ಅದರಿಂದ ಪ್ರಾರಂಭವಾಗುವ ಪದಗಳನ್ನು ಕೂಡ ನಾನು ಬರೆದಿದ್ದೇನೆ, ಮೊದಲೆಲ್ಲ ಮಾಡಿಟ್ಟಿದ್ದೇನೆ. ಇವೆಲ್ಲ ಎ ಅಕ್ಷರದಿಂದ ಪ್ರಾರಂಭವಾಗುವಂಥವುಗಳು ಹೆಸರುಗಳು. ಇವುಗಳಲ್ಲಿ ಕೂಡ ಮಹಾಪ್ರಾಣಾಕ್ಷರಗಳ ಪದಗಳಿವೆ. ಇದು ಎಲ್ಲ ಎ. ನೆಕ್ಸ್ಟ್ B, ಇಲ್ಲೆಲ್ಲ ಮಹಾಪ್ರಾಣಾಕ್ಷರಗಳಿದೆ. ದೀರ್ಘ ಸ್ವರಗಳು ಸಹ ಇದೆ. ಹಾಗೆ B, ನೆಕ್ಸ್ಟ್ C, ಹೀಗೆ ಭಾಳಷ್ಟು. ನೆಕ್ಸ್ಟ್ D, ಎಲ್ಲವನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿಟ್ಟಿದ್ದೇನೆ. ಎಲ್ಲ 23ನೇ ಇಸ್ವಿನಲ್ಲೇ ಅಪ್ಲೋಡ್ ಮಾಡಿರುವಂಥವು. ನೋಡಿ, ಎಲ್ಲವನ್ನು ನೋಡಿ ಸ್ವಲ್ಪ ಪ್ರಯತ್ನ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಚಿಹ್ನೆಗಳ ಬಗ್ಗೆ ವಿಡಿಯೋ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.